ಸುಮ್ಮನಿರು. ಒಂದೆರಡು ದಿನ ನಮ್ಮ ಮನೆಯಾಗಿದ್ದರೆ ಗೊತ್ತಾಗುತ್ತಾ ನನ್ನ ಮಗನಿಗೆ ಅವಳ ಬುದ್ಧಿ ಏನು ಅಂತ ಹೇಳಿ. ಅವಳ ಬುದ್ಧಿ ಗೊತ್ತಾಗಬೇಕು. ಆವಾಗ ಅವನು ನನ್ನ ಹೆಂಡ್ತಿನೇ ಮುಖ್ಯ, ನನ್ನ ಹೆಂಡ್ತಿನ ಕರ್ಕೊಂಡು ಹೋಗ್ತೀನಿ, ನನ್ನ ಹೆಂಡ್ತಿ ಚೆನ್ನಾಗಿರ್ತೀನಿ, ನನ್ನ ಹೆಂಡ್ತಿ ಜೊತೆ ಅಂತ ಚೆನ್ನಾಗಿರ್ತಾನೆ. ಸುಮ್ಮನಿರು. ಅವಳಿಗೇನು ನಾವಿಬ್ಬರು ಚೆನ್ನಾಗಿರೋದೇ ಇಷ್ಟ ಇಲ್ಲ ಅಕ್ಕ. ಅದಕ್ಕೆ ಮತ್ತೆ ನಾನು ಒಂದೆರಡು ದಿನ ಹೋಗೋಣ ಅಂತೇಳಿ ಸುಮ್ಮನೆ ಅದೇ ಬಂದಿದ್ದು. ನಾನಿರ್ಬೇಕಾದ್ರೆ ನೀನು ಯಾಕೆ ಅದಕ್ಕೆ ಅಂತೀಯ? ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡು ನಾನು. ಒಂದೆರಡು ದಿನ ಸುಮ್ಮನಿರು. ನಾನು ಹೇಳ್ದಂಗೆ ಕೇಳ್ಕೊಂಡು ಇಲ್ಲಿ ಹೇಳ್ತೀನಿ. ನಾನೆಲ್ಲ ಅವನಿಗೆ ಬುದ್ಧಿ ಕಲಿಸ್ತೀನಿ. ಸರಿಯಾಗಿ ಹೇಳ್ದಂಗೆ ಕೇಳ್ಕೊಂಡು ಬಾರಮ್ಮ ಲೇಪು ಅಂತ ಹೇಳಿ ಅವನೇ ಬಂದು ಕರ್ಕೊಂಡು ಹೋಗ್ಬೇಕು. ಹಂಗಾಗುತ್ತೆ. ನಾನೆಲ್ಲ ನೋಡ್ಕೊಂತೀನಿ. ಸುಮ್ಮನಿರು. ನೀನೇನು ತಲೆ ಕೆಡಿಸ್ಕೊಬೇಡ. ಅಕ್ಕ ಯಾವ್ದಾಳು ನಾನು ಇರ್ಬೇಕಾದ್ರೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಅಪ್ಪ ಅಮ್ಮ ಇನ್ನು ಬತ್ತೀವಿ ಅಂತ ಹೇಳಿ ಹೇಳವ್ರೆ. ಇವತ್ತು ಬರ್ತಾರೇನೋ, ಆಮೇಲೆ ಬರ್ತೀವಿ ಅಂತ ಅಂದರು. ಅವರು ಬಂದರೆ ನಾವೇನೇನು ಯಾರು ತಾಕು ಏನು ಹೋಗಂಗಿಲ್ಲ. ನಮ್ಮ ಅಪ್ಪ ನಮ್ಮ ಅಮ್ಮ ಒಂದು ಚೆನ್ನಾಗಾಗ್ಬಿಟ್ರೆ ನಮ್ಮ ಹತ್ರ ಹೆಂಗು ಬಿಡು. ಏನೋ ಕೆಲಸ ಐತೆ, ಏನೋ ಕೆಲಸ ತಗ್ಸೋದಕ್ಕೆ ಕಿತಾಪತಿ ಮಾಡ್ತಾಳೆ ಅನಿಸುತ್ತೆ. ಮಾಡ್ತಾಳೆ. ನಿನ್ನ ಕೆಲಸ ನೀನು ಕರೆಕ್ಟಾಗಿ ಮಾಡಿ, ಯಾರೇನು ಮಾಡೋಕ್ಕಾಗಲ್ಲ. ಏನಾನ ಎಲ್ಲನ ಕಿತಾಪತಿ ಮಾಡ್ತಾಳೆ, ಕೆಲಸ ತಗ್ಸಕ್ಕೆ ನೋಡ್ತಾಳೆ. ಇವಾಗ ಬಂದಿರುತ್ತೆ ಕೇಣಿ ಕಿತಾಪತಿ. ಅವಳು ಹಂಗೆ ಮತ್ತೆ ಅವಳು ಒಳ್ಳೆಯವಳಂಬ ಥರ ನಾಟಕ ಮಾಡ್ತಾಳೆ. ಅದು ನಾನು ನಂಬಿಟ್ಟು ನಿನ್ನ ಗಂಡ. ಅವನು ಎಷ್ಟು ಇದು ಮಾಡ್ತಾನೆ, ಅವಳು ಮಾತು ಕೇಳ್ತಾನಲ್ಲ. ಏನು ಅಕ್ಕ ಅಕ್ಕ ಅಂತ ಸೀಮೆಗಿಲ್ದವಳು. ನನಗೆ ಅದಕ್ಕೆ ಬೇಜಾರಾಯಿತು. ಅವ್ರ ತಾಗ ಎಷ್ಟು ಅನ್ನಿಸ್ಕೆ ಮಗ. ಅದಕ್ಕೆ ಅದೇ ಬಂದುಬಿಟ್ಟೆ. ನಾನೇನು ಇರಲ್ಲ ಅಂತೇಳಿ ಅದಕ್ಕೆ ಮತ್ತೆ ನಾನು ಇಲ್ಲೇ ಇರ್ತೀನಿ ಅಂತ ಒಪ್ಕೊಂಡಿದ್ದು. ನಾನು ಆವಾಗಲೇ ಹೇಳೋಣ ಅಂತಿದ್ದೆ, ನನ್ನ ಮಗುಗೆ ಬುದ್ಧಿ ಕಲಿಸ್ಬೇಕಂದ್ರೆ ಒಂದೆರಡು ದಿನ ಸುಮ್ಮನೆ ಬಂದು ಇಲ್ಲಿ ಇರು ಅಂತ. ನಿಮ್ಮ ಮಾಮಿ ಎಷ್ಟು ಆಸೆ ಇಕ್ಕೊಂಡಿತ್ತು ನಿನ್ನ ಮೇಲೆ, ಎಂಥ ಒಳ್ಳೆಯರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ಏನೆಲ್ಲ ಆಸೆ ಇಕ್ಕೊಂಡಿತ್ತು ಗೊತ್ತೇ. ಸೊ ನನಗೆ ಇವಾಗ ಯಾಕಾದರೂ ಹಂಗೆ ಮಾಡೋದು ಅನ್ನಿಸ್ತೈತೆ. ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲರೂ ಚೆನ್ನಾಗಿರೋರು. ನಾನು ಹಂಗೆ ಮಾಡಬಾರ್ದಾಗಿತ್ತು, ಅವ್ರನ್ನ ಮಾತಾಡಿಸ್ಬಾರ್ದಾಗಿತ್ತು. ಸುಮ್ಮನೆ ಸುಮ್ಮನೆ ನನ್ನ ಪಾಡಿಗೆ ನಾನು ಇದ್ದಿದ್ರೆ ಅದು ಇರ್ತಿರ್ಲಿಲ್ಲ. ನನ್ನ ಮಗನ ಅಕ್ಕ ಅವ್ನು ನಂಬಿಸ್ತ ಕಣೆ, ಮೋಸಗಾರ ಅವನು, ಮೋಸ ಮಾಡ್ದ. ನಾನು ಅದೇ ಹೇಳಿದ್ದು, ನೀನು ಮೋಸಗಾರ ಅಲ್ಲ, ಮೋಸ ಮಾಡ್ದೆ, ನೀನು ಮದುವೆ ಆಗಾರ ಇರಲಿಲ್ಲ ಅಂತೇಳಿ ಜಗಳ ಮಾಡಿದ್ನಲ್ಲ, ಹೇಳಿದ್ನಲ್ಲ. ಇವಾಗ ಜಗ್ಗುದ್ದಾಡ್ಬೇಕಾದ್ರೆ ಸರಿಯಾಗಿ ಹೇಳಿದ್ದೀನಿ. ಮೋಸ ಮಾಡ್ದಲ್ಲ ಮೋಸಗಾರ ಅಂತ. ಬಾರಪ್ಪ ಬಾ ಲೇಪು ನಮ್ಮ ಮನೆಯಾಗ ಬಿಡ್ಕಮಲ್ಲ ಅಂತ ಕಳಿಸ್ಯಾನ ಅವ್ನು ರಾಮು. ನಮ್ಮ ಮನೆಯಾಗ ಬಿಡ್ಕಮಲ್ಲ, ನಮ್ಮ ಮನೆಯಾಗೆ ನಾನು ಬಂದ್ಗಿಂದಿಯಾ ಅಂತ ಹೇಳಿ ನಿಮ್ಮ ಅಕ್ಕನ ಯಾಕೆ ಮಾತಾಡ್ಸೋದು ನೀನು ಅಂತ ಹೇಳಿ ಅದೇ ಕಳಿಸ್ತಾ. ಬರಬೇಡ ನಮ್ಮ ಮನೆಯಕ್ಕೆ ಅಂತೇಳಿ ಹೊರಕ್ಕೆ ಹಾಕಿದ್ದ. ಅದಕ್ಕೇನೆ ನಾನು ಅಕ್ಕ ಯಾದಳು ಪಕ್ಕದಾಗಿದ್ದು ನೋಡ್ಕೊಂಡು ಹೆಂಗೆ ಸುಮ್ಮನಿರೋಣ ಅಂತೇಳಿ, ಬಾ ನಮ್ಮ ಮನೆಯಾಗ ಇರ್ಮಂತೆ ಒಂದೆರಡು ದಿನ ಸುಮ್ಮನೆ ಅವನೇ ಬಂದು ಕರ್ಕೊಂಡು ಹೋಗತ್ತಕ್ಕನ, ನಮ್ಮ ಮನೆಯಾಗ ಇರ್ಮಂತೆ ಬಾ ಅಂತ ಹೇಳಿ ಕರ್ಕೊಂಬಂದೀನಿ. ಅದಕ್ಕೇನೆ ನೋಡು ಇವಾಗ ಎಷ್ಟು ಇದು ಮಾಡ್ತಾನೆ. ಒಳ್ಳೆನೋ ಅಂತೇಳಿ ಮದುವೆ ಆಗಿದ್ಕೆ ಅಂತಂದು ಮಾಡ್ತಾನೆ. ಅವ್ನಿಗೆ ಏನು ಕೊಡೋರು ಗತಿ ಇರಲಿಲ್ಲ ಮನೆಯಾಳಗಿ. ನಾನೆಲ್ಲ ನೋಡ್ಕೊಂತೀನಿ, ಸುಮ್ಮನಿರ್ಲೇಪು. ನಾನು ಅವಾಗಲೇ ಹೇಳಿದೆ, ನಾನು ಒಳ್ಳೆ ರಿಕೋಟ್ ಮದುವೆ ಮಾಡ್ತೀನಿ, ನೀನು ತಲೆ ಕೆಡಿಸ್ಕೋಬೇಡ, ನೀನು ಸುಮ್ಮನಿರು ಅಂತ. ಎಷ್ಟು ಹೇಳಿದ್ರು ಕೇಳಲಿಲ್ಲ ನೀನು. ನಾನು ಈ ಬಡ್ಕಂಡೆ ಇಲ್ಲಿ ನೋಡಿಲೆ. ನಮ್ಮಲ್ಲಿ ಯಾರೂ ಸರಿ ಇಲ್ಲ. ಆ ಭೂಮಿ ಆಗಲಿ, ನಮ್ಮನು ಎಸ್ ಆಗಲಿ, ನಿನ್ನ ಗಂಡ ಆಗಲಿ, ಇವರೆಲ್ಲ ನಾವು ಒಂದೇ ಥರ, ಒಂದೇ ಟೈಪು. ಒಂದೇ ತಳಿ ಅಂತಾರಲ್ಲ ಹಂಗೆ ಒಂದೇ ಟೈಪ್ ಅವೆಲ್ಲರೂ. ಯಾರನ್ನು ಚೆನ್ನಾಗಿದ್ರೆ ಸೇರಿಸ್ಕೊಂಬಲ್ಲ. ನಾವು ಹಂಗಲ್ಲಪ್ಪ, ಚೆನ್ನಾಗಿದ್ರೆ ಚೆನ್ನಾಗಿರ್ತೀವಿ ಅಷ್ಟೇ. ನಾವೆಲ್ಲರ ತಗೋ ಚೆನ್ನಾಗಿರ್ಬೇಕು ಅಂತೀವಿ, ಎಲ್ಲರ ಜೊತೆಗೂ ಒಳ್ಳೇದು ಬಯಸ್ತೀವಿ. ಎಲ್ಲರ ಹತ್ರನೂ ನಾವು ಒಂದು ಏನೋ ಒಂದು ಮಾತಾಡಿಸ್ಕೊಂಡು ಚೆನ್ನಾಗಿರ್ಬೇನ ಅಂತ ಬಯಸ್ತೀವಿ ಹೊರ್ತನು ಅವ್ರ ಥರ ಕೇಣಿ ಕಿತಾಪತಿ ಮಾಡಲ್ಲಪ್ಪ. ನಾವು ಯಾವತ್ತೂ ಯಾರಿಗೂ ಕೇಣಿ ಬಯಸಲ್ಲ. ಇಲ್ಲಿ ಬಂದು ಸೇರ್ಕೊಂಡವಳು. ಇವನು ನೋಡಿ ಹೆಂಗೆ ಮಾತಾಡ್ತಾನೆ. ಕೇಳಿ ಮಾಡಲ್ಲಂತೆ. ನಿನಗೂ ನಿನ್ನ ಹೆಂಡ್ತಿ ಒಂದು ತಟ್ಟಿ ಐತೆ ಕಣೋ ಕೇಳಿ. ಒಂದು ತಟ್ಟಿ ಐತಿ. ನೀನು ಅವಳ ಮಾತು ಕೇಳಿ ಅವಳು ಹಂಗೆ ಆಗಿದೆಯಾ. ಕೇಳಿ ಮಾಡಲ್ಲಂತೆ. ಕೇಳಿನ ಅವ್ರೊಂದಿಷ್ಟು ಶೆನಕ್ಕಿರೋದಕ್ಕೆ ಬಿಡು, ನನ್ನ ತಮ್ಮನ ಹೆಂಡ್ತಿ ಶೆನಕ್ಕ ಇದ್ದಾರೆ ಅಂತ ಹೇಳಿ ಅಂತ ಮಾತು ಬರೋದೇ ಇಲ್ಲ. ಅವ್ನು ಅದನ್ನೇ ಮಾಡ್ಕೊಂಡವ್ನಿ, ಅವನ್ನೆಲ್ಲ ತಗೊಂಡವ್ನಿ, ಅವನ್ನೆಲ್ಲ ಮಾಡ್ಯವನಿ ಅಂತೀಯ. ಬಿಡು, ನನ್ನ ತಮ್ಮ ಏನೋ ಚೆನ್ನಾಗಿದ್ದಾನಲ್ಲ ಅಂತ ಸಂತೋಷ ಪಡ್ಬೇಕೆ ಹೊರ್ತನು ಒಬ್ರು ನೋಡಿ ಯಾವತ್ತು ಅಟ್ಟು ಹೊರ್ಕೋಬೇಕಾಡ್ದು. ಇವಳು ಬಂದು ನಿನ್ನ ಸೇರ್ಕೊಂಡವಳೆ ಹೇಳ್ತೀನಿ, ಅಕ್ಕನ ಮನೆಯಾಗ ಇಲ್ಲೇ ಇರ್ತಾಳೆ ನೋಡೋಣ. ಸುಮ್ಮನೆ ನೆಟ್ಟಿಗೆ ಸಂಸಾರ ಮಾಡ್ಕೊಂಡಿರ್ದಲ್ದಲ್ಲ ನೀನು ಅಕ್ಕನ ಮಾತು ಕೇಳ್ಕೊಂಡು ಮನೆ ಬಿಟ್ಟು ಬಂದವಳೆ ನೋಡಿ. ಇಬ್ಬರೊಳಗೆ ಅಕ್ಕ ತಂಗಿರು ಹಿಂಗೆ ಅಂಟ್ಕೊಂಡು ಯೋಸ್ತೀನಿ ಇರ್ತೀರ ನೋಡೋಣ. ನನ್ನ ಮನೆ ನನ್ನ ತಂಗಿ ನಿಕ್ಕೆ ಅಂತೀನಿ. ಅವಳು ಇಕ್ಕೊಂಡಲ್ಲ ಭೂಮಿ ಅವ್ರ ತಂಗಿನ. ನನಗೆ ಹೇಳ್ಬೇಡ ನೀನು, ನನ್ನ ತಂಗಿ ನಿಕ್ಕೆ ಬೇಡ ಹಿಂಗೆ ಅಂತ ಏನಾನ ಮಾತಾಡಿದಿ ಅಂದ್ರೆ ಸರಿ ಆಗೋದಿಲ್ಲ ನೋಡಿ, ಹೇಳಿರ್ತೀನಿ. ಇಲ್ಲೇ ಬಿಲ್ಲಲ್ಲೇ ನಂಬದು ಗೊತ್ತೇ ಐತಿ. ಈಗ ಯಾಕೆ ಅಕ್ಕ ನೋಡಿದ್ಮೇಲೆ ತಂಗಿ ನೋಡೋದು ಅವಳು ಬಂಡವಾಳಿನೇನು ಅಷ್ಟೇನೆ. ನಾನು ಹಂಗೆ ಅಂದ್ಕೊಂಡಿವಳೆ, ನೀನು ಸೇನೆದೇನು ಕಾಪ್ರ ಮಾಡಲ್ಲ ಅಂದ್ಕೊಂಡೆ, ಅದು ಹಂಗೆ ಆಯಿತು. ಹೋಗಮ್ಮ ಸುಮ್ಮನೆ ಹೋಗು. ನನಗೆ ಹೆಂಗೇನ ಇವಳಿಗೆ ಹೆಂಗೆ ನಾನು ಒಂದು ದಾರಿಗೆ ತಗೋಬೇಕಂಬದು ನನಗೆ ಭಾಳ ಚೆನ್ನಾಗಿ ಗೊತ್ತೈತಿ. ತಲೆ ಕೆಡಿಸ್ಕೊಬಿಡಲ್ಲಪ್ಪ. ಸುಮ್ಮನೆ ಇರೋ ಉಣ್ಕೊಂಡು ತಿನ್ಕೊಂಡು ಅಂತ ಹಾಕ್ತೀನಿ ಮಸ್ತಾಗೆ. ನಾನು ಹೇಳಿದ್ನಿ ನಿಮ್ಮ ಅಕ್ಕಗೆ ಅಲ್ಲೇನೆ ಸರ ಮಾಡಿಸ್ತೀನಿ, ನಿನ್ನ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ನಿ. ಅದೇ ಮತ್ತೆ ನಾನು ಅವಳ ಎದುರಿಗೆ ಹಾಕ್ಕೋಬೇಕು ಕಣ್ರಿ. ನಾನು ಹಾಕ್ಕೋಬೇಕು. ನಾನು ಸರ ಮಾಡಿಸಿ ಹಾಕ್ಕೊಂಡು ನಾನು ಎಲ್ಲನ ನಾಳೆ ಮುಂದೆ ಬಿಲ್ಡಪ್ ಕೊಡ್ಬೇಕು. ನಾನು ಸರ ಮಾಡಿಸ್ಬೇಕು. ಬಿಲ್ಡಪ್ ಕೊಡ್ತಾಳಂತೆ ಹಾಕ್ಕೊಂಡು. ಏನೋ ಕಷ್ಟ ಸುಖಕ್ಕಾಗುತ್ತೆ ಅಂತ ಒಡವೆ ಮಾಡಿಸೋದು, ಬಿಲ್ಡಪ್ ಕೊಡೋಕ್ಕಲ್ಲ. ನಾನೇ ದೊಡ್ಡದು ಅನ್ಕೋಬೇಡ ನೀನು. ನೋಡೋಣ ಅಕ್ಕ ತಂಗಿಯರು ಹೇಳ್ತೀನಿ ಇರ್ತಾರೆ ಅಂತ. ಮೊದಲೇ ಆಗಲ್ಲ ಕಿತ್ತಾಡ್ಕಿ ಬೇರ್ಕಂತಾವೆ ಎರಡೂ. ಒಳ್ಳೆವಲ್ಲ.
ನಿಮ್ಮ ಅತ್ತಿಗೆ ಏನು ಬಂದೈತಪ್ಪ ನಿಮ್ಮ ಅಮ್ಮ ಅಂತ ಕಣಪ್ಪ ಅವ್ರೊಂದಿಟ್ಟು ವಸ್ಯಾನಕ್ಕೆ ಹಾಕ್ತಿರೋದಕ್ಕೆ ಬೇಡ ಆ ಫ್ರಿಡ್ಜನ್ನು ಆ ಟಿ ವಿ ತಂದಾಗಿಂದ ಅಂತ ನಿಮ್ಮ ಅಮ್ಮಯ್ಯ ಯಾಕೆ ಹೋಗ್ಬಿಟ್ಟೈತಿ ಅಯ್ಯೋ ನಮ್ಮ ಹುಡುಗರು ತಂದರು ನಮ್ಮ ಹೆಸಣ್ಣ ತಂದವನಿ ಅಯ್ಯೋ ಯೋಚನೆ ಕೊಟ್ಟು ಹೇಳ್ಕೊಂಬಂದ್ಲ ನಿಮ್ಮ ಅಮ್ಮಯ್ಯ. ಬಿಡು ಹೇಳ್ಕೊಂಬರ್ಲ, ನಾನು ನಾಳೆಗೆ ತಂದಾಕ್ತೀನಿ. ಎರಡೆಳೆ ಸರ ಹಾಕ್ಬರೋಣ. ನಾನು ಹೇಳಲಿಲ್ಲ ನಿಂಗೆ ಏನು ಬೇಕು ಎಲ್ಲ ತಗ ನಾನು ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ. ಎರಡೆಳೆ ಸರ ಒಂದು ಮಾಡ್ಸೋಣ, ಮನೆಗೆ ಏನು ಫ್ರಿಡ್ಜು ಅದು ಏನು ಬೇಕು ಅದನ್ನ ತಾಂಬ. ನಿಂಗೇನಾದ ತಕ, ನಾನು ಹೇಳ್ದೆ ತಾನೆ. ಈಗ ನಾನು ಬುದ್ಧಿವಂತ, ನಾನು ದುಡ್ಡಿಗೆ ಕೇಳಿ ನೀನು ಹೇಳ್ತಿದ್ದಲ್ಲ, ನೀನೇನು ದುಡ್ಡಿಗೆ ಕೇಳಲಿಲ್ಲ, ನೀನೇನು ಬುದ್ಧಿವಂತ ಆಗಿಲ್ಲ, ನಿನ್ನ ತಮ್ಮ ನೋಡು ಹೆಂಗೆ ಮಾಡ್ಯಾವನಿ ಅಂತ ಹೇಳ್ತಿದ್ದಲ್ಲ. ನನಗೆ ಕೇಳಿರೋ ದುಡ್ಡು ನಿನ್ಗೆ ಗೊತ್ತಾಯ್ತು, ನಮ್ಮ ತಗೋ ದುಡ್ಡು ಐತೆ. ನಾನು ಕೊಟ್ಟಿದ್ದೆ ಮಸ್ತ ಬಡ್ಡಿ ದುಡ್ಡು ಎಲ್ಲ ಕೊಟ್ಟಿದ್ದೆ, ಎಲ್ಲ ಉಸುಲಿ ಮಾಡ್ಕೊಂಬಂದೆ. ಸರಿ ಆಯ್ತು ಹೇಳಿ, ನಾಳೆ ಕನ್ನಡದಾಗ ಹೋಗೋಣ. ಇವತ್ತೇನು ಬೇಡ ಮಂಗಳಾರ, ನಾಳೆಗೆ ಹೋಗೋಣ ಹೇಳು. ಒಳ್ಳೆ ದಿನ ನೋಡಿ ಹಾಕ್ಬೇಕು. ನಾಳೆಗೆ ಹೋಗೋಣ, ನಾಳೆ ಕನ್ನಡದಾಗ ಹೋಗೋಣ ಹೇಳು. ಸರಿ ಆಯ್ತು ಹೇಳು. ಲೇಪಗೆ ನಾನು ನೋಡ್ಕೆ ಚೆನ್ನಾಗಿ ಅಷ್ಟೇ. ಲೇಪನ್ ಚೆನ್ನಾಗಿರ್ಬೇಕು, ನನ್ನ ಸೊಸೆ ಚೆನ್ನಾಗಿರ್ಬೇಕು, ನನ್ನ ಸೊಸೆನೇ. ಸರಿ ಆಯ್ತು ಹೇಳಪ್ಪ, ಹೋಗು. ನನಗೆ ನನ್ನ ಸೊಸೆ ಮೇಲೆ ತುಂಬ ಆಸೆ. ನನ್ನ ಸೊಸೆನ ಚೆನ್ನಾಗಿ ನೋಡ್ಕೆ ಅಷ್ಟೇ. ಬಂದವಳು ಇವತ್ತು ಅವನ ಮಾನವ ಬಗ್ಗೆ ಗೊತ್ತಾಗಲಿ. ಅಷ್ಟೇ, ಅವನೇ ಬರಬೇಕು. ಅಲ್ಲೇವರೆಗೂ ಕಳಿಸ್ಕಳಿಸಿ ನೋಡಿ ಹೇಳಿರ್ತೀನಿ ಲೇಪನ್ನು. ಮಾಮ ಚೆನ್ನಾಗಿ ನೋಡ್ಕೊಂಬತ್ತೆ ನನ್ನ. ಇವತ್ತು ಎಂಥ ಒಳ್ಳೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಎಷ್ಟೆಲ್ಲ ಆಸೆ ಇಕ್ಕೊಂಡಿತ್ತು ನಮ್ಮ ಮಾಮ. ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಅವ್ನು ಹೋಗಿ ಹೋಗಿ ಆದ್ನಲ್ಲಪ್ಪ ಅನ್ನಿಸ್ತೈತೆ. ಅವನಂಗೆ ನಂಬಿಸ್ತಾ ಕಣೆ ಅಕ್ಕ. ನಮ್ದು ಅಂಥ ಮನೆ ಐತಿ ಇಂಥ ಮನೆ ಐತಿ ಅಂತ ಅದಕ್ಕೆ ನಾನು ಗಲಾಟೆ ಮಾಡಿದ್ದಿ. ಈಗ ಅಡುಗೆ ಪಡಿಗೆ ಮಾಡಿತ್ತಿಲ್ದಾರ ಇದ್ದರೆ ಗೊತ್ತಾಗೋದು. ಇವಾಗ ಒಜ್ಜಿ ಬೇಯಿಸ್ತಾಳಲ್ಲ ಅವಳು, ಅದಕ್ಕೇನೆ ಅವಳಿಗೇನೋ ಒಂದಾದರೆ ಸುಮ್ಮನೆ ಆಗ್ತಾನೆ. ಲೇಪು ನಿಮ್ಮ ಮನೆಯಾಗೆ ಇದ್ದಾಳೆ ಅಂತ ಅಲ್ವೇನು ರಂಜಿ ಇವಾಗ? ಸಿಂಧು ನನ್ನ ಮಗ ಭೂಮಿ ಮಾತು ಕೇಳ್ಕೊಂಡು ಕಳಿಸ್ಬಿಟ್ಟ. ನನ್ನ ಮದುವೆ ಆಗಾರ ಇರಲಿಲ್ಲ, ಆದ್ಲಲ್ಲ, ಅದಕ್ಕೆ ನೀನು ಬೇಡ ಹೋಗು ಅಂತ ಕಳಿಸ್ಬಿಟ್ಟ. ನನ್ನ ಮಗ ಮದುವೆ ಆಗಲಿ, ಫಸ್ಟ್ನೇ ಮದುವೆ ಆಗೋ ಯೋಗ್ಯತೆನೇ ಇರಲಿಲ್ಲ. ಡೈವರ್ಸ್ ಕೊಡ್ಬೇಕಾರೆ ಮದುವೆ ಮಾಡ್ತೀನಿ ಅಂತಾಳೆ ಅವಳು. ನಾನು ಮದುವೆ ಮಾಡ್ತೀನಿ ಕಡೆ ನನ್ನ ತಂಗಿಗೆ. ನಾನು ಸುಮ್ಮನೆ ಏನೋ ಸಿಟ್ಟಿಗೆ ಮಾತಾಡ್ಯಾರ, ಹಂಗಂತ ಆಗಲ್ಲ. ಬಂದು ಕರ್ಕೊಂಡು ಹೋದ್ರೆ ಹೋಗ್ತಾನೆ. ಅದಕ್ಕೆ ಒಂದೆರಡು ದಿನ ಅವನಿಗೆ ಗೊತ್ತಾಗ್ಬೇಕಳು ಬಂಡವಾಳ ಏನೋ ಭೂಮಿದು. ಯಾರೂ ಆಗಲ್ಲ, ನಾನು ಸ್ವಂತ ಕಟ್ಕೊಂಡಿರೋ ಹೆಂಡ್ತಿ ಅಷ್ಟೇ ಆಗೋದು. ನಮ್ಮ ಮರಕ್ಕೆ ನಾವು ಚೆನ್ನಾಗಿರಬೇಕು, ನಮ್ಮ ಮನೆಯವ್ರಕ್ಕೆ ನಾವು ಯಾರೂ ಆಗಲ್ಲ ಅಂತೇಳಿ ಗೊತ್ತಾಗಬೇಕು ಅವನಿಗೆ. ಅದಕ್ಕೆ ಒಂದೆರಡು ದಿನ ಬಾರಮ್ಮ ಅಂತೇಳಿ ನಮ್ಮ ಮನೆಗೆ ಇಕ್ಕೆಮನ ಅಂತೇಳಿ ನನ್ನ ತಂಗಿ ನನ್ನ ಮನೆಗೆ ಕರ್ಕೊಂಬಂದಿದ್ದೀನಿ. ಇದಕ್ಕೆ ನೋಡು ಅಕ್ಕ ತಂಗಿಯವ್ರು ಇರಬೇಕು ಅನ್ಸೋದು. ನೋಡು ನಿನ್ನ ತಂಗಿ ಕಷ್ಟ ಅಂದೇಡ್ಕೇನೆ ನೀನು ಎಷ್ಟು ಚೆನ್ನಾಗಿ ಕರ್ಕೊಂಬಂದು ಇಟ್ಕೊಂಡೆ ರಂಜಿತಾ. ತುಂಬ ಖುಷಿ ಆಗುತ್ತೆ ಕಣೆ. ಇಲ್ಲ ರಂಜಿ, ನನಗೆ ಯಾರೂ ಇಲ್ವಲ್ಲ, ಬೇಜಾರಾದಂಗೆ ಆಗುತ್ತೆ. ನೋಡಿ ನಿಮ್ಮ ಅಕ್ಕ ಇರತ್ತೆ ಹೆಂಗೆ ನೋಡ್ಕೊಂತಾಳೆ. ಸುಮ್ಮನೆ ಇಲ್ಲೇ ಇರಿ, ನಿಮ್ಮ ಅಕ್ಕಯ್ಯ ನೋಡ್ಕೊಂಬತ್ತೆ. ಅವಾಗೆಲ್ಲ ನೋಡ್ಕೊಂಡೈತೆ ಅಂದಮೇಲೆ ಇವಾಗ ನೋಡ್ಕೊಂಬಂಗೆ ಇರುತ್ತಾ? ಅವನು ಬುದ್ಧಿ ಕಲ್ತ್ಕೋಬೇಕು, ಚೆನ್ನಾಗಿ ಬುದ್ಧಿ ಕಲಿಸ್ಬೇಕಾ ನನ್ನ ಮಗುಗೆ. ಏನು ಕೆಲಸ ಐತೆ ಮಾಡ್ಕೊಂಡು ಇರ್ತಾಳೆ. ಅವಳು ಏನಾಗಿ ಜೀವನ ಮಾಡಿದ್ವಿ, ಗೌರ್ಮೆಂಟ್ ಕೆಲಸ, ಆರಾಮಾಗಿರ್ತಾಳೆ ಜೀವನ ಮಾಡ್ಕೊಂಡು. ಅದೇ ಮಾತಿ. ಏನು ಕೆಲಸ ಐತೆ ನೀನು ಬಿಡಿಸುತ್ತೀಯ, ಹಂಗೆ ಇರ್ಬೋದು. ಒಂದೆರಡು ದಿನ ಚೆನ್ನಾಗಿ ಬುದ್ಧಿ ಕಲ್ಕೊಂಬ್ಲಿ, ಸುಮ್ಮನಿರು. ಬುದ್ಧಿ ಕಲ್ಕೊಂಬತ್ತಕ್ಕ ನಾಳೆ ಬೇಡ, ಸುಮ್ಮನಿರ್ಲೇಪು. ಏನು ಮಾಡೋಣ, ನನಗೊಂಥರ ಬೇಜಾರಾಗುತ್ತೆ ನೋಡಪ್ಪ. ಕಂಡರೆ ಹೆಂಗಸ್ರು ಮಾತು ಕೇಳ್ಕೊಂಡು ಇವತ್ತು ಯಾವ ರೀತಿ ಆಡ್ತಾ ಇದ್ದಾನೆ ಅಂತ ಹೇಳಿ ಬೇಜಾರಾಗುತ್ತೆ. ಏನು ಮಾಡೋಣ, ಅಷ್ಟೇ ಬೇಜಾರಾಗ್ತೈತೆ. ಅನುಸರಿಸ್ಕೊಂಡಿದ್ದೀನಿ, ಅನುಸರಿಸ್ಕೊಂಡಿರ್ಬೇಕಲ್ಲಪ್ಪ ಅಂತ. ಬಿಡು, ಬೇಜಾರಾಗ್ಬೇಡ. ನಾನು ಇದ್ದೀನಿ, ನಾನು ಇರೋವರೆಗೂ ನೀನೇನು ಭಯ ಪಡಬೇಡ. ಅಪ್ಪನ ಅಮ್ಮೇನೂ ಬರ್ತಾರೆ ಇವಾಗ, ಅವರು ಬರ್ತೀವಿ ಅಂತ ಹೇಳೇವ್ರೆ. ಅವರು ಬಂದರೂ ಸಾಕು. ನಾವು ಇನ್ಯಾರನ್ನೂ ಹೇಳಿ ನಮ್ಮ ಲಕ್ಕಿನೂ ಅವಳನ್ನ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಮ್ಮ ಲಕ್ಕಿ ಪುಕ್ಕಿನೂ ಬಿಸಾಕ್ಬಿಡ್ತೀವಿ. ಬಲ್ ನೀರು ನಮ್ಮ ಲಕ್ಕಿ ಪುಕ್ಕಿದು, ಅದಕ್ಕೇನೆ ಅವಳನ್ನು ಬಿಸಿ ಹಾಕ್ಬಿಡ್ತೀವಿ. ಲಕ್ಕಿ ಪುಕ್ಕಿನ ಇಕ್ಕಮಲ್ಲ. ನಮ್ಮ ಅಪ್ಪನ ಅಮ್ಮ ಬಂದರೆ ಸಾಕು, ಬರ್ತಾರಂತ ಇವತ್ತು. ಅವರು ಅಲ್ಲೇನೆ ಅವ್ರಿಗೂ ಬೇಜಾರಾಗೈತಿ, ಇಬ್ಬರು ಮಕ್ಕಳು ಮಾತಾಡಿಸ್ದಂಗಿದ್ರೆ ಹೆಂಗೆ ಅಂತ ಅವರು ಬರ್ತಾರೆ. ನಾವು ಚೆನ್ನಾಗಿರ್ತೀವಿ. ನಮ್ಮ ಲೇಪುನ ನಮ್ಮ ಮನೆಗೆ ಕರ್ಕೊಂಬಂದಿದ್ದೀನಿ. ನಾನೇ ಇಕ್ಕೊಂತೀನಿ, ನಾನೇ ಅದಕ್ಕೆ ಸಮಾಧಾನ ಮಾಡ್ತಿದ್ದೆ. ತೊಡೆ ಮೇಲೆ ಮನಗಿಸ್ಕೊಂಡು ಸಮಾಧಾನ ಮಾಡ್ತಾ ಧೈರ್ಯ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.